ಬಿಗ್ ಬಾಸ್ ಕನ್ನಡ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಇನ್ನು ಕೆಲವೇ ದಿನಗಳಲ್ಲಿ ಫೈನಲ್ ಕೂಡ ನಡೀತಾ ಇದೆ. ಗ್ರ್ಯಾಂಡ್ ಫಿನಾಲೆಯಲ್ಲಿ ಯಾರು ವಿನ್ ಆಗ್ತಾರೆ, ಯಾರು ರನ್ನರ್ ಅಪ್ ಆಗ್ತಾರೆ, ಫೈನಲಿಸ್ಟ್ ಆಗಿ ಯಾರು ಇರ್ತಾರೆ, ಟಾಪ್ 5 ಅಲ್ಲಿ ಯಾರು ಹೋಗ್ತಾರೆ ಅನ್ನೋದು ಈಗ ಸದ್ಯಕ್ಕೆ ಓಡಾಡ್ತಾ ಇರುವಂತಹ ಮಾತುಗಳು. ಇದ್ರ ಮಧ್ಯೆ ಹಾಸ್ಯ ನಟ ಗಿಲ್ಲಿ ಅವರ ಜನಪ್ರಿಯತೆ ಕೂಡ ಹೆಚ್ಚಾಗ್ತಾನೆ ಇದೆ. ಇದ್ರ ಬಗ್ಗೆ ಎಕ್ಸ್ಟ್ರಾ ಹೇಳೋದಕ್ಕೆ ಏನೂ ಇಲ್ಲ. ಯಾಕಂದ್ರೆ ಅವರು ಎಷ್ಟು ಮಟ್ಟಿಗೆ ಫ್ಯಾನ್ ಬೇಸನ್ನು ಹೊಂದಿದ್ದಾರೆ, ಎಷ್ಟು ಮಟ್ಟಿಗೆ ಅವರ ಫ್ಯಾನ್ಸ್ ಕ್ರೇಜ್ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರನೇ. ಸೊ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ನಟ ಅವರು ಈ ಬಾರಿಯ ವಿನ್ನರ್ ಆಗ್ತಾರಾ ಅಥವಾ ಅರುಣ್ ಸಾಗರ್ ಅಂತಾನೆ ರನ್ನರ್ ಅಪ್ ಆಗ್ತಾರಾ ಅನ್ನುವಂತಹ ಚರ್ಚೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರೋದು. ಹಲವು ಶೋಗಳಲ್ಲಿ ರನ್ನರ್ ಅಪ್ ಆಗಿರುವಂತಹ ಗಿಲ್ಲಿಗೆ ಈ ಬಾರಿಯ ಬಿಗ್ ಬಾಸ್ ಗೆಲುವು ಸಿಗುತ್ತಾ ಅಥವಾ ಕರಾಳ ಇತಿಹಾಸ ಮರಕಳಿಸುತ್ತಾ ಅನ್ನೋದೇ ವೀಕ್ಷಕರ ಮುಂದೆ ಕುತೂಹಲವಾಗಿ ಇರುವಂತಹ ಒಂದು ವಿಚಾರ. ಎಲ್ಲರಿಗೂ ಗೊತ್ತಿರೋ ಹಾಗೆ 2013ರಲ್ಲಿ ಆಗ ತಾನೇ ಬಿಗ್ ಬಾಸ್ ಕನ್ನಡದಲ್ಲಿ ಸ್ಟಾರ್ಟ್ ಆಗಿತ್ತು. ಸೊ ಕಿಚ್ಚ ಸುದೀಪ್ ಅವರು ಫಸ್ಟ್ ತಮ್ಮ ಬಿಗ್ ಬಾಸನ್ನು ಹೋಸ್ಟ್ ಮಾಡಿದರು. ಈ ಒಂದು ಬಿಗ್ ಬಾಸ್ ಶೋ ಫಸ್ಟಿಂದ ಈ ಬಿಗ್ ಬಾಸ್ನ ಮೊದಲ ಸೀಸನ್ ETV ಕನ್ನಡದಲ್ಲಿ ಪ್ರಸಾರ ಆಗಿತ್ತು. 15 ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿದ್ದರು. ಈ ಪೈಕಿ ವಿಜಯ ರಾಘವೇಂದ್ರ ಅವರು ವಿನ್ನರ್ ಅಂತ ಅನ್ಸ್ಕೊಂಡ್ರೆ ಅರುಣ್ ಸಾಗರ್ ಅವರು ರನ್ನರ್ ಅಪ್ ಆದರು. ಅರುಣ್ ಸಾಗರ್ ನಿಜವಾದ ವಿನ್ನರ್ ಆಗಬೇಕಿತ್ತು ಅನ್ನೋದು ವೀಕ್ಷಕರ ಅಭಿಪ್ರಾಯ ಆಗಿತ್ತು. ಈಗ ಈ ಸಾಲಿನಲ್ಲಿ ಗಿಲ್ಲಿ ಕೂಡ ಸೇರ್ತಾರಾ ಅನ್ನುವಂತಹ ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಗಿಲ್ಲಿ ನಟ ಒಬ್ಬರು ಹಾಸ್ಯ ನಟ. ಇವರು ಹಲವಾರು ರಿಯಾಲಿಟಿ ಶೋಗಳಲ್ಲಿ ರಂಜಿಸಿದ್ದಾರೆ. ಅವರ ಒಂದು ಡೈಲಾಗ್ಗಳಿಂದನೇ ಅಭಿಮಾನಿಗಳನ್ನ ಪಡ್ಕೊಂಡಿದ್ದಾರೆ. ಹೀರೋಗಳಾಗಿರ್ಬೋದು, ಸೆಲೆಬ್ರಿಟೀಸ್ಗಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಗಿಲ್ಲಿ ಅವರು ಮಾಡುವಂತಹ ಕಾಮಿಡಿಗೆ, ಅವರು ಹೇಳುವಂತಹ ಪಂಚ್ ಡೈಲಾಗ್ಗೆ ಫಿದಾಗಿದ್ದಾರೆ. ಈಗ ಬಿಗ್ ಬಾಸ್ಗೆ ಬಂದು ಅಲ್ಲೂ ಕೂಡ ಎಂಟರ್ಟೈನ್ಮೆಂಟ್ನ ಮಾಡ್ತಾ ಇದ್ದಾರೆ ಗಿಲ್ಲಿ ನಟ. ಸೊ ಇವರ ಹಾಸ್ಯಕ್ಕೆ ಒಂದು ದೊಡ್ಡ ಅಭಿಮಾನಿ ಬಳಗನೇ ಸೃಷ್ಟಿ ಆಗಿದೆ. ಇವರೇ ವಿನ್ ಆಗ್ತಾರೆ ಅಂತ ಹೇಳಿ ಫ್ಯಾನ್ಸ್ ಅಂದ್ಕೊಂಡಿದ್ದಾರೆ. ಆದರೆ ಕೊನೆಯ ವಾರಗಳಲ್ಲಿ ಟ್ರೆಂಡ್ ಬದಲಾಗ್ತಿದೆಯಾ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಇನ್ನು ಲಾಸ್ಟ್ ವೀಕ್ ಸೀಸನ್ ಚಪ್ಪಾಳೆಯನ್ನು ಸುದೀಪ್ ಅವರು ಧ್ರುವಂತ್ಗೆ ಕೊಡ್ತಾರೆ. ಇಡೀ ಸೀಸನ್ ಉದ್ದಕ್ಕೂ ಕೂಡ ಮನರಂಜನೆಯನ್ನು ಕೊಟ್ಟಿರೋದು ಗಿಲ್ಲಿ ಅನ್ನೋದು ಅವರ ಅಭಿಮಾನಿಗಳ ಅಭಿಪ್ರಾಯ. ಗಿಲ್ಲಿಗೆ ಚಪ್ಪಾಳೆ ಸಿಕ್ಕಿದಿದ್ರೆ ನಮಗೂ ಖುಷಿ ಆಗ್ತಾ ಇತ್ತು. ಯಾಕಂದರೆ ಇಡೀ ಸೀಸನ್ನಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿದ್ದು ಗಿಲ್ಲಿ ಒಬ್ಬರೇ. ಗಿಲ್ಲಿ ಇಲ್ಲ ಅಂದಿದ್ರೆ ಇಡೀ ಶೋನೇ ಸಪ್ಪೆ ಆಗ್ತಾ ಇತ್ತು ಅನ್ನೋದು ಹಲವರ ಅಭಿಪ್ರಾಯ ಕೂಡ ಹೌದು. ಆದರೆ ಧ್ರುವಂತಿಗೆ ಚಪ್ಪಾಳೆ ಸಿಗ್ತಾ ಇದ್ದಂತೆ ಗಿಲ್ಲಿ ಬಳಿ ರಘು ಕೂಡ ಮಾತಾಡಿದರು. ಧ್ರುವಂತ್ಗೆ ಈ ಬಾರಿ ವಿನ್ ಆದರೂ ಕೂಡ ಆಗಬಹುದು ಅಂತ ಕೂಡ ಹೇಳಿದರು. ಇನ್ನು ಅಶ್ವಿನಿ ಗೌಡ ಅವರು ಕೂಡ ಇಷ್ಟು ದಿನ ಒಂದು ಜಗಳಗಳನ್ನ ಮಾಡಿಕೊಂಡು ತಮ್ಮ ಆಟವನ್ನು ತಾವು ಆಡ್ಕೊಂಡು ಬರ್ತಾ ಇದ್ರು. ಆದರೆ ಲಾಸ್ಟ್ ವೀಕಲ್ಲಿ ತುಂಬ ಚೆನ್ನಾಗಿ ಆಟವನ್ನು ಆಡಿದ್ದಾರೆ, ತುಂಬ ಚೆನ್ನಾಗಿ ಸ್ಪರ್ಧೆಯನ್ನು ಕೊಟ್ಟಿದ್ದಾರೆ. ಸೊ ಅವರಿಗೂ ಕೂಡ ಒಂದು ವಿಜಯಲಕ್ಷ್ಮಿ ಒಲಿಬೋದು ಅನ್ನೋದು ಕೂಡ ಕೆಲವರ ಅಭಿಪ್ರಾಯ ಆಗೋಗಿದೆ. ಇನ್ನು ಗಿಲ್ಲಿ ಅವರದ್ದು ಒಂದು ಕರಾಳ ಇತಿಹಾಸನೇ ಇದೆ. ಯಾಕಂದರೆ ಅವರು ಸಾಕಷ್ಟು ಶೋಗಳನ್ನ ಮಾಡಿದ್ದಾರೆ. ಎಲ್ಲ ಶೋಗಳಲ್ಲೂ ಕೂಡ ಅವರು ವಿನ್ ಆಗಿಲ್ಲ. ಸಾಕಷ್ಟು ಶೋಗಳಲ್ಲಿ ಅಥವಾ ಎಲ್ಲ ಕಡೆಗಳಲ್ಲಿ ಅವರು ರನ್ನರ್ ಅಪ್ ಆಗಿದ್ದೇ ಹೆಚ್ಚು. ಸೊ ಈ ಶೋನಲ್ಲೂ ಕೂಡ ಇಷ್ಟೊಂದು ಎಂಟರ್ಟೈನ್ಮೆಂಟ್ನ ಕೊಟ್ಟು ಇಷ್ಟೊಂದು ಆಟವನ್ನು ಆಡಿ ತಮ್ಮ ವ್ಯಕ್ತಿತ್ವದ ಆಟದಲ್ಲಿ ತಾವು ಎಲ್ಲೂ ಕೂಡ ಲಿಮಿಟ್ನ ಮೀರಿಲ್ಲ, ಲೈನ್ನ ಕ್ರಾಸ್ ಮಾಡಿಲ್ಲ. ಸೊ ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತಾಡಿದ್ದಾರೆ, ಎಲ್ಲಿ ಜಗಳ ಮಾಡಬೇಕೋ ಅಲ್ಲಿ ಜಗಳ ಮಾಡಿದ್ದಾರೆ. ಯಾವುದು ತಪ್ಪು ಅಂತ ಹೇಳಬೇಕಿತ್ತು ಆ ಒಂದು ಜಾಗದಲ್ಲೆಲ್ಲ ತಪ್ಪು ಅಂತ ಹೇಳಿದ್ದಾರೆ ಗಿಲ್ಲಿ ನಟ. ಹಾಗಾದರೆ ಅವರು ಈ ಬಾರಿ ಇಲ್ಲಿ ವಿನ್ನರ್ ಆಗ್ತಾರಾ ಅಥವಾ ಇಲ್ಲೂ ಕೂಡ ರನ್ನರ್ ಅಪ್ ಆಗಿ ಇತಿಹಾಸವನ್ನು ಮರುಕಳಿಸ್ತಾರಾ ಅವರ ಒಂದು ಲೈಫಲ್ಲಿ ಅನ್ನೋಂತಹ ಪ್ರಶ್ನೆ ಮೂಡಿದೆ. ಹಾಗಾದರೆ ಅವರು ಮತ್ತೊಬ್ಬ ಅರುಣ್ ಸಾಗರ್ ಆಗ್ತಾರಾ ಅನ್ನೋದು ಫ್ಯಾನ್ಸ್ಗಳ ಅಭಿಪ್ರಾಯ ಆಗಿದೆ. ಅರ್ಹರಿಗೆ ಗೆಲುವು ಸಿಗಬೇಕು ಅನ್ನೋದು ವೀಕ್ಷಕರ ಅಭಿಪ್ರಾಯ ಅಂತೂ ಖಂಡಿತವಾಗ್ಲೂ ನಿಜ. ಬಿಗ್ ಬಾಸ್ನ ನೋಡ್ತಾ ಇರೋಂತಹ ಒಂದಷ್ಟು ಮಂದಿಗಳಲ್ಲಿ ಯಾರ ಫ್ಯಾನ್ಸ್ ಕೂಡ ಇರೋದಿಲ್ಲ. ಜಸ್ಟ್ ಬಿಗ್ ಬಾಸ್ ಒಂದು ವ್ಯಕ್ತಿತ್ವದ ಆಟ, ನೋಡೋಣ ಯಾರು ಯಾವ ರೀತಿಯಾಗಿ ಆಟ ಆಡ್ತಾರೆ ಅಂತ ಜಸ್ಟ್ ನೋಡೋರಲ್ಲಿ ಒಂದಿಷ್ಟು ಜನ ಯಾರು ಅರ್ಹರಿದ್ದಾರೆ, ಡೇ 1ನಿಂದ ತಮ್ಮತನವನ್ನು ಬಿಟ್ಕೊಡದೆ ನಡ್ಕೊಂಡು ಬಂದಿದ್ದಾರಲ್ಲ ಅಂಥವ್ರಿಗೆ ಬಿಗ್ ಬಾಸ್ ಕಪ್ ಸಿಗಬೇಕು ಅಂತ ಒಂದಿಷ್ಟು ಜನರ ವಾದ ಆಗಿದೆ. ಆದರೆ ಇನ್ನೂ ಒಂದಿಷ್ಟು ಜನ ಮನೆಯಲ್ಲಿ ಎಲ್ಲೂ ಕೂಡ ತಪ್ಪಾಗಿ ಮಾತಾಡೋದಾಗಿರ್ಬೋದು ಅಥವಾ ಬೇರೆ ಒಂದು ವಿಚಾರವಾಗಿ ಇವರು ಜಗಳವನ್ನು ತಂದಿಕ್ಕುವಂಥ ಕೆಲಸ ಅಥವಾ ಟಾಸ್ಕ್ ಅದು ತಪ್ಪು ಅಂತ ಗೊತ್ತಿದ್ರೂ ಕೂಡ ಸುಮ್ಮನೆ ಇರೋಂತಹ ಕೆಲಸ ಮಾಡಿಲ್ಲ ಗಿಲ್ಲಿಯವರು. ಸೊ ಗಿಲ್ಲಿನೇ ವಿನ್ ಆಗಬೇಕು ಅನ್ನೋದು ಗಿಲ್ಲಿಯವರ ಫ್ಯಾನ್ಸ್ಗಳ ವಾದ ಆಗಿದೆ. ಹಾಗಾದರೆ ಈ ಬಾರಿ ಗಿಲ್ಲಿಯವರು ವಿನ್ ಆಗ್ತಾರಾ ಇಲ್ಲ ರನ್ನರ್ ಅಪ್ ಸ್ಥಾನಕ್ಕೆ ಅವರು ತೃಪ್ತಿ ಪಡ್ಕೋಬೇಕಾ? ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ.